ಶ್ರೀ ಗುರುಭ್ಯೋ ನಮಃ. ತೀರ್ಥ ಪ್ರಬಂಧದ ಪ್ರವಚನಮಾಲಾದಲ್ಲಿ ಇದು 8ನೇ ಭಾಗ ನಾವು ನೋಡಬೇಕಾದದ್ದು. ಈ ಈಶ್ವರನ ಸ್ತೋತ್ರ, ಹರಿಹರ ಕ್ಷೇತ್ರದಲ್ಲಿರುವಂತಹ ಈಶ್ವರನ ಸ್ತೋತ್ರವನ್ನು ನೋಡ್ತಿದ್ದೇವೆ. ಯದ್ ಏಕೇನ ನವಧ್ಯೋರಿಹಿ ತಥೋ ಹರಿಹರ ಉಭೌ ಸಹಾಗತ ವರ್ಧ ದೃಶ್ಯೌ ಐಕ್ಯಂ ಚೇತ್ ಶತ್ರುನಾಜಿತಂ. ಗುಹಾಸುರ ಅಂತ ಒಬ್ಬ ರಾಕ್ಷಸ, ಅವನು ಹಿಂದೊಂದು ಚತುರ್ಮುಖ ಬ್ರಹ್ಮನ ಮೂಲಕ ವರ ಪಡ್ಕೊಂಡಿದ್ದಂತೆ. ಯಾವುದೇ ಒಬ್ಬ ದೇವತೆಯಿಂದ ನನಗೆ ಸಾವು ಬರಬಾರ್ದು. ಇಬ್ಬಿಬ್ಬರು ದೇವತೆಗಳು, 3-4 ದೇವತೆಗಳಂತೂ ನಮ್ಮ ಕೊಲ್ಲಿಕ್ಕೆ ಬರೋದು ಸಾಧ್ಯ. ಸಾಮಾನ್ಯ ಒಬ್ಬೊಬ್ಬರೇ ಬರ್ತಾರೆ. ಯಾರು ಒಬ್ರು ಬಂದ್ರು, ಶಿವನು ಬಂದ್ರು, ಶಿವನಿಂದ ಸಾವು ಬರಬಾರ್ದು. ವಿಷ್ಣು ಬಂದ್ರೆ ಅವನಿಂದನೂ ಸಾವು ಬರಬಾರ್ದು ಅಂತ ಹಾಗೊಂದು ಅವನಿಗೆ ಉಪಾಯ ಇತ್ತು. ಆಗ ಈ ವಿಷ್ಣು ಮತ್ತು ಶಿವರಿಬ್ಬರು ಏನ್ ಮಾಡಿದ್ರು ಅಂತಂದ್ರೆ, ಒಂದೇ ಶರೀರದಲ್ಲಿ ಇಬ್ರು ಬಂದ್ಬಿಟ್ರು. ಇಬ್ರು ದೇವತೆಗಳು ಬಂದಂತಾಯ್ತು. ಅಂಥವ್ರು ಆ ರಾಕ್ಷಸನನ್ನ, ಗುಹಾಸುರ ಅನ್ನೋ ರಾಕ್ಷಸನನ್ನ ಅವ್ರು ಕೊಂದು ಹಾಕಿದ್ರು. ಎಷ್ಟೋ ಜನ ಬೇರೆ ಮತಾವಲಂಬಿಗಳು ಹೀಗೆ ಹೇಳ್ತಾರೆ, ಅದೆಲ್ಲರಿಗೂ ಗೊತ್ತಿದ್ದೇ ಇದೆ. ವಿಷ್ಣು ಶಿವ ಇಬ್ರು ಒಂದೇ ಅಂತಾರೆ. ಶಿವನೇ ವಿಷ್ಣುವಿನಗಿಂತ ಮಿಗಿಲು ಅಂತ ಹೇಳುವವರು ಇದ್ದಾರೆ. ಒಂದು ವೇಳೆ ಶಿವ ವಿಷ್ಣು ಇಬ್ರು ಒಂದೇ ಆಗಿದ್ರೆ, ಈ ಗುಹಾಸುರ ಬೇಡ್ಕೊಂಡ ವರದಂತೆ ಅವನಿಗೆ ಸಾವು ಬರಬಾರ್ದಿತ್ತು. ಯಾಕಂದ್ರೆ ಒಬ್ಬ ದೇವತೆಯಿಂದ ಅವನಿಗೆ ಸಾವು ಬರಬಾರದು ಅಂತ ಅವನ ವರ ಇತ್ತು. ಶಿವ ವಿಷ್ಣು ಇಬ್ರು ಒಂದೇ ಆಗಿದ್ರೆ ಒಬ್ಬ ದೇವತೆಯಿಂದ ಅವನಿಗೆ ಸಾವು ಹೇಗೆ ಬಂತು? ಸಾವು ಬಂದಿದ್ರಿಂದ ಗೊತ್ತಾಗ್ತದೆ ಆ ಇಬ್ರು ದೇವತೆಗಳು ಭಿನ್ನ ಭಿನ್ನರು. ಶಿವ ಬೇರೆ ವಿಷ್ಣು ಬೇರೆ ಅಂತ ಗೊತ್ತಾಗ್ತದೆ. ಮತ್ತೊಂದು ಶ್ಲೋಕದಲ್ಲಿ ಹೇಳ್ತಾರೆ, ಅರ್ಧನಾರಿ ನರ ರೂಪನಾದಂತಹ ಶಿವನ ವಿಗ್ರಹವನ್ನ ಅನೇಕ ದೇವಾಲಯಗಳಲ್ಲಿ ನಾವು ನೋಡಿರ್ತೇವೆ. ಒಂದು ಕಡೆ ಶಿವ ಇರ್ತಾನೆ, ಮತ್ತೊಂದು ಕಡೆ ಪಾರ್ವತಿ ಇರ್ತಾಳೆ. ಹೀಗೆ ಇಬ್ರು ಕೂಡ ಒಂದೇ ಶರೀರದಲ್ಲಿದ್ರು ಅವರಿಬ್ರು ಭಿನ್ನರೇ ಅಲ್ಲ. ಗಂಡ ಹೆಂಡತಿ ಇಬ್ರು ಒಂದು ಶರೀರದಲ್ಲಿದ್ದಾರಷ್ಟೇ, ಆದ್ರೆ ಹೇಗೆ ಅವರಿಬ್ರು ಭಿನ್ನರು, ಹಾಗೆ ಈ ಹರಿ ಮತ್ತು ಹರ ಇಬ್ರು ಒಂದೇ ಮೂರ್ತಿಯಲ್ಲಿದ್ದಾರೆ. ಮೂರ್ತಿಯಲ್ಲಿದ್ರು ಕೂಡ ಅವರು ಭಿನ್ನರೇ ಅಂತಾನೆ ಉಪಾಸನೆ ಮಾಡ್ಬೇಕು ಅವರನ್ನ. ಅವರ ವೈಶಿಷ್ಟ್ಯ ಎಂಥದ್ದು ಅಂತಂದ್ರೆ, ನಿರ್ವಿಷಂ ವತ್ಸನಾಭಶ್ಚ ಯಥೈಕಾಮಾಶ್ರಿತೌ ಲತಾಂ ತಥಾ ಹರಿಹರೌ ಭಿನ್ನೌ ಭಿನ್ನತರಾವಪ್ಯೇಕ ಮೂರ್ತಿಗೌ. ಈ ವತ್ಸನಾಭ ಅಂತ ಒಂದು ಆಯುರ್ವೇದದಲ್ಲಿ ಕಂಡು ಬರುವಂತಹ ಒಂದು ಬಳ್ಳಿ, ಒಂದು ವಿಚಿತ್ರವಾದ ಬಳ್ಳಿ. ಆ ಬಳ್ಳಿ ಹೇಗಿರ್ತದಂತಂದ್ರೆ, ಬಳ್ಳಿಯ ಮೇಲ್ಭಾಗದಲ್ಲಿ ವಿಷ ಇರೋದಿಲ್ಲ, ಅದರ ಕೆಳಭಾಗದಲ್ಲಿ ವಿಷ ಇರ್ತದೆ. ಇದನ್ನು ತಿಳ್ಕೊಂಡು ಆಯುರ್ವೇದದ ಬಳ್ಳಿಯನ್ನು ಉಪಯೋಗ ಮಾಡಬೇಕು. ಅದು ತಿಳಿಯದೇ ಹೋದ್ರೆ, ಅದನ್ನು ಸರಿಯಾಗಿ ಶೋಧನ ಮಾಡದೆ ಉಪಯೋಗ ಮಾಡಿದ್ದಾದ್ರೆ ಆ ಔಷಧ ಮಾರಕ ಆಗಿಬಿಡ್ತದೆ. ಅದನ್ನ ಸೇವನೆ ಮಾಡುವವರನ್ನ, ಉಪಯೋಗ ಮಾಡುವವರನ್ನ ಅದು ತೊಂದರೆಗೆ ಈಡು ಮಾಡ್ತದೆ. ಅಂತ ಒಂದು ವಿಚಿತ್ರವಾದ ಬಳ್ಳಿ ಅದು. ಜ್ವರಕ್ಕೆ ಅದನ್ನು ಉಪಯೋಗ ಮಾಡ್ತಾರೆ ಅಂತ ಆಯುರ್ವೇದ ತಜ್ಞರು ಹೇಳ್ತಾರೆ. ಹಾಗೆ ಒಂದೇ ಬಳ್ಳಿಯಲ್ಲಿ ಮೇಲ್ಭಾಗ ನಿರ್ವಿಷವಾಗಿರ್ತದೆ, ಕೆಳಭಾಗ ವತ್ಸನಾಭ ಅನ್ನುವ ಹೆಸರಿನಿಂದ ವಿಷರೂಪವಾಗಿರ್ತದೆ. ಹೀಗೆ ವಿಚಿತ್ರ ಗುಣದ, ವಿಭಿನ್ನ ಗುಣದ 2 ಔಷಧಗಳು, 2 ಸ್ವಭಾವಗಳು ಒಂದೇ ಬಳ್ಳಿಯಲ್ಲಿರುವಂತೆ, ಒಂದೇ ವಿಗ್ರಹದಲ್ಲಿ ಈ ಶಿವ ಮತ್ತು ವಿಷ್ಣು ಇಬ್ರು ಕೂಡ ಇದ್ದಾರೆ. ವಿಷ್ಣು ಸರ್ವಜ್ಞತ್ವ, ಸರ್ವಕರ್ತೃತ್ವ, ಸ್ವಾತಂತ್ರ್ಯ ಮೊದಲಾದಂತಹ ಅನಂತ ಗುಣ ವಿಶಿಷ್ಟನಾದವನು. ಆ ಶಿವ ಅಂಥ ಮಹಾಗುಣಗಳು ಇಲ್ಲದೆ ಹೋದರೂ ಕೂಡ ದೇವೋತ್ತಮನಾದವನು. ಹೀಗೆ ವಿಭಿನ್ನ ಗುಣಗಳ ಒಂದು ವ್ಯಕ್ತಿತ್ವ ಇದ್ದವರು ಆ ಶಿವ ಮತ್ತು ವಿಷ್ಣು ಇಬ್ರು ಕೂಡ. ಅಂಥವರಿಬ್ರು ಒಂದೇ ಮೂರ್ತಿಯಲ್ಲಿ ಇದ್ರೆ ಅದರಲ್ಲಿ ಏನು ಆಶ್ಚರ್ಯ ಏನಿಲ್ಲ. ಯಾಕಂದ್ರೆ ಇಂಥ ವೈಚಿತ್ರ್ಯಗಳು ಈ ಜಗತ್ತಿನಲ್ಲೇ ನಮಗೆ ಕಂಡಿವೆ. ಒಂದೇ ಬಳ್ಳಿಯಲ್ಲಿ ಮೇಲ್ಭಾಗ ವಿಷ ಇಲ್ಲ, ಕೆಳಭಾಗ ವಿಷ ಇರ್ತದೆ. ಮುಂದೆ ಬಿದಿರಹಳ್ಳಿ ಅಂತ ಒಂದು ಕ್ಷೇತ್ರ. ಈ ಬಿದಿರಹಳ್ಳಿ ಎಲ್ಲಿದೆ ಅಂತಂದ್ರೆ, ಧಾರವಾಡ ಜಿಲ್ಲಾದ ಮುಂಡ್ರಗಿ ತಾಲೂಕಿನ ಒಂದು ಗ್ರಾಮ ಅಂತದು. ನದಿಯ ಆ ಕಡೆ ತೀರದಲ್ಲಿ ಮಾಗಳ ನರಸಿಂಹ ಕ್ಷೇತ್ರ ಅಂತ ಒಂದು ಕ್ಷೇತ್ರನೂ ಅಲ್ಲಿದೆ. ವೇಣುಗೋಪಾಲ ದೇವರ ಗುಡಿ, ಸೋಮೇಶ್ವರ ಗುಡಿ, ಅಶ್ವತ್ಥನಾರಾಯಣ ಆತನ ದೇವಸ್ಥಾನ, ವಿಷ್ಣುಪಾದ, ಇದೆಲ್ಲ ಅಲ್ಲೇ ಇರೋದು. ಮತ್ತೆ ಯಾದವಾರ್ಯರ ಶಿಷ್ಯರಾದಂಥ ಶ್ರೀನಿವಾಸ ತೀರ್ಥರು, ಅವರು ಅಲ್ಲಿಯವರೇ. ಬಿದರಹಳ್ಳಿ ಶ್ರೀನಿವಾಸ ತೀರ್ಥರು ಅಂತಲೇ ಅವರಿಗೆ ಹೆಸರು. ಯಾದವಾರ್ಯರ ಶಿಷ್ಯರು ಇವರು, ಈ ಶ್ರೀನಿವಾಸ ತೀರ್ಥರು. ಮತ್ತೆ ರಾಘವೇಂದ್ರ ಸ್ವಾಮಿಗಳು ಅವರಿಗೆ ತೀರ್ಥ ಅಂತ ಹೆಸರು ಕೊಟ್ಟರು.
ಅವರೇನು ಸನ್ಯಾಸಿ ಅಲ್ಲ. ಸನ್ಯಾಸಿ ಅಲ್ಲದೆ ಇದ್ರೂ ಕೂಡ ಅಷ್ಟು ದೊಡ್ಡ ಸ್ಥಾನಮಾನ ಪಡ್ಕೊಂಡವರು. ಇವತ್ತು ನಾವು ಓದಬೇಕಾದಂತಹ ಎಷ್ಟೋ ಗ್ರಂಥಗಳಿಗೆ ಆಚಾರ್ಯರ ಸರ್ವಮೂಲ, ಅದಕ್ಕಿರುವಂತಹ ಜಯತೀರ್ಥರ ಟೀಕೆ, ಅದನ್ನೆಲ್ಲ ಅರ್ಥ ಮಾಡ್ಕೊಳ್ಳಿಕ್ಕೆ ಬೇಕಾದಂತಹ ಟಿಪ್ಪಣಿಯನ್ನು ಬರೆದವರು ಆ ಶ್ರೀನಿವಾಸ ತೀರ್ಥರು. ಉಳಿದೆಲ್ಲರ ಟಿಪ್ಪಣಿಗಿಂತ ಶ್ರೀನಿವಾಸ ತೀರ್ಥರ ಟಿಪ್ಪಣಿ ಬಹಳ ಸರಳ ಆಗಿರ್ತದೆ. ಸರಳವಾಗಿ ಅರ್ಥ ಆಗುವಂತಹ ಒಂದು ಟಿಪ್ಪಣಿ ಅದು. ಅದಕ್ಕೆ ಅದನ್ನ ಮಂದೋಪಕಾರಿಣಿ ಅಂತ ಕರೀತಾರೆ. ಬಹಳಷ್ಟು ಬುದ್ಧಿವಂತರು ಅಲ್ಲದೇ ಇದ್ರೂ ಕೂಡ ಅಂತಹ ವಿದ್ಯಾರ್ಥಿಗಳಿಗೂ ಉಪಯೋಗ ಆಗುವಂತಹ ಟಿಪ್ಪಣಿ ಬರೆದವರು ಆ ಶ್ರೀನಿವಾಸ ತೀರ್ಥರು. ಅದು ಅವರ ಕಾರ್ಯಕ್ಷೇತ್ರ. ಮುಂಡರಗಿಯಿಂದ ಸುಮಾರು 30 ಕಿಲೋಮೀಟರ್ ದೂರ ಇದೆ ಈ ಬಿದರಹಳ್ಳಿ ಅಂತ ಅನ್ನೋದು. ಅಲ್ಲಿ ಆ ಬಿದರಹಳ್ಳಿ ಅಶ್ವತ್ಥನಾರಾಯಣನನ್ನ ಇಲ್ಲಿ ಸ್ತೋತ್ರ ಮಾಡ್ತಾರೆ. ಯಾರು ಈ ಯಾತ್ರಾರ್ಥಿಗಳಿದ್ದಾರಲ್ಲ, ತೀರ್ಥಕ್ಷೇತ್ರಗಳಿಂದ ಯಾತ್ರೆ ಮಾಡುವವರು, ಅವರಿಗೆ ವಾದಿರಾಜ ಸ್ವಾಮಿಗಳು ಹೇಳ್ತಾರೆ, ನೀವು ಪುಷ್ಕರ ಕ್ಷೇತ್ರಕ್ಕೆ, ರಾಜಸ್ಥಾನದಲ್ಲಿರುವಂತಹ ದೂರದ ಪುಷ್ಕರ ಕ್ಷೇತ್ರಕ್ಕೆ, ಮತ್ತೆ ಉತ್ತರ ಪ್ರದೇಶದಲ್ಲಿರುವಂತಹ ಗಯಾ, ಪ್ರಯಾಗ, ಕಾಶಿ ಈ ಮೊದಲಾದ ಕ್ಷೇತ್ರಗಳಿಗೆ ಯಾಕೆ ಹೋಗ್ತೀರಿ? ಬದರಿಕಾಶ್ರಮಕ್ಕಾದ್ರೂ ಯಾಕೆ ಹೋಗ್ತೀರಿ? ದೂರದ ರಾಮಸೇತು, ತಮಿಳುನಾಡಿನಲ್ಲಿರುವಂತಹ ರಾಮಸೇತು, ಅಷ್ಟು ದೂರ ಯಾಕೆ ಯಾತ್ರೆ ಮಾಡ್ತೀರಿ? ಇಲ್ಲೇ ಈ ತುಂಗಭದ್ರಾ ನದಿಯ ತೀರದಲ್ಲೇ ಅಶ್ವತ್ಥ ವೃಕ್ಷದಲ್ಲಿ ನಾರಾಯಣ ಇದ್ದಾನೆ, ಅವನನ್ನೇ ಸ್ತೋತ್ರ ಮಾಡ್ರಿ. ಸ್ತೋತ್ರ ಮಾಡಿದ್ರಿಂದ ಎಲ್ಲಾ ಥರದ ಅಭೀಷ್ಟಗಳನ್ನು ನೀವು ಪಡ್ಕೊಳ್ತೀರಿ ಅಂತಾರವರು. ಪಾದಸ್ಥ ನಲ್ಪಪಾದ ತನುಹಿತ ತನುಹು ಕೋಮಲಾಗ್ರ್ಯ ಸ್ಥಿತಾಸ್ಯ. ಈ ಅಶ್ವತ್ಥ ವೃಕ್ಷದಲ್ಲಿ ನಾರಾಯಣ ಏನಿದ್ದಾನಲ್ಲ, ಅಶ್ವತ್ಥ ವೃಕ್ಷದ ಎಲ್ಲಾ ಅವಯವಗಳನ್ನ, ಅದರ ತುದಿ, ಅದರ ಕೊಂಬೆಗಳು, ಅದರ ಬುಡ, ಅದರ ಬೇರು, ಇದನ್ನೆಲ್ಲ ಪರಮಾತ್ಮ ವ್ಯಾಪಿಸಿಕೊಂಡಿದ್ದಾನೆ. ಜಗತ್ತನ್ನೆಲ್ಲ ವ್ಯಾಪಿಸಿಕೊಂಡೇ ಇದ್ದಾನೆ. ಹಾಗೆ ಇವನು ಅಶ್ವತ್ಥ ವೃಕ್ಷವನ್ನು ವ್ಯಾಪಿಸಿಕೊಂಡಿದ್ದಾನೆ. ಅಶ್ವತ್ಥ ವೃಕ್ಷವನ್ನು ನೋಡಿದಾಗ ಆ ಥರ ಅವನನ್ನು ಆರಾಧನೆ ಮಾಡಬೇಕಂತ. ಅದು ಹೇಗೆ? ಅದಕ್ಕೆ ಅಸಂಖ್ಯ ಬೇರುಗಳಿವೆ ಅಶ್ವತ್ಥ ವೃಕ್ಷಕ್ಕೆ. ಅದೆಲ್ಲರಿಗೂ ಗೊತ್ತಿರ್ತದೆ, ಎಲ್ಲೆಲ್ಲೋ ಅದ್ರ ಬೇರು ಹೋಗಿರ್ತದೆ. ಬಹಳ ತುದಿ, ಅತ್ಯಂತ ಎತ್ತರದಲ್ಲಿರುವಂತಹ ತುದಿಗಳಿದ್ದದ್ದು. ಅದಕ್ಕೆ ಕೊಂಬೆಗಳಿರ್ತವೆ, ಸ್ಕಂದಗಳಿರ್ತವೆ. ಈ ಭಗವಂತ ತನ್ನ ಪಾದಗಳಿಂದ ಅಶ್ವತ್ಥ ವೃಕ್ಷದ ಬೇರನ್ನು ವ್ಯಾಪಿಸಿಕೊಂಡಿದ್ದಾನೆ. ಅಶ್ವತ್ಥ ವೃಕ್ಷಕ್ಕೆ ಏನು ಬೇರೆ ಇರ್ತದಲ್ಲ, ಅಥವಾ ಬೇರೆ ಯಾವುದೇ ಗಿಡದ ಬೇರೆ ಇರ್ತದಲ್ಲ, ಆ ಬೇರಿಗೂ ಕೂಡ ಪಾದ ಅಂತಾನೆ ಕರೀತಾರೆ. ಮನುಷ್ಯ ಓಡಾಡ್ಲಿಕ್ಕೆ ಹೇಗೆ ಪಾದ ಬೇಕೋ ಹಾಗೆ ವೃಕ್ಷಗಳಿಗೆ ದೃಢವಾಗಿ ಭೂಮಿ ಮೇಲೆ ನಿಲ್ಲಲಿಕ್ಕೆ ಪಾದ ಬೇಕು. ಆದ್ರಿಂದ ವೃಕ್ಷಗಳ ಬೇರುಗಳನ್ನು ಕೂಡ, ಅಶ್ವತ್ಥ ವೃಕ್ಷದ ಬೇರು ಕೂಡ ಪಾದವೇ. ಮತ್ತೆ ಆ ವೃಕ್ಷಗಳಿಗೊಂದು ಸ್ವಾರಸ್ಯದ ಹೆಸರು ಇರ್ತದೆ. ಅದೇನಂತಂದ್ರೆ ಪಾದಪ ಅಂತ. ನಾವೆಲ್ಲ ನೀರು ಕುಡಿಯೋದು ಬಾಯಿಯಿಂದ ಕುಡಿತೇವೆ. ಆ ವೃಕ್ಷಗಳು ಪಾದಗಳಿಂದ ನೀರು ಕುಡಿತವೆ. ಅದೆಲ್ಲೆಲ್ಲೋ ಅದರ ಬುಡಕ್ಕೆ ಹಾಕಿದಂಥ ನೀರನ್ನ ಬೇರುಗಳ ಮೂಲಕ ಹೀರ್ಕೊಂಡು ಅದರ ಕಾಂಡ, ಅದರ ಟೊಂಗೆ, ಅದರ ಎಲೆಗಳು, ತುದಿಗಳು ಅಲ್ಲೆಲ್ಲ ಹೋಗಿ ಮುಟ್ತದೆ. ಒಂದು ವೇಳೆ ತಾನು ಇರೋ ಜಾಗದಲ್ಲಿ ಅದಕ್ಕೆ ನೀರು ಸಿಗದೆ ಹೋದ್ರೆ ಆ ಬೇರುಗಳನ್ನು ದೂರ ದೂರಕ್ಕೆ ಹರಡ್ತದೆ. ಎಲ್ಲಿ ನೀರು ಸಿಗ್ತದೋ ಅಲ್ಲಿಂದ ನೀರನ್ನು ಎಳ್ಕೋತದ ಅಶ್ವತ್ಥ ವೃಕ್ಷ. ಹೀಗೆ ಆ ಅಶ್ವತ್ಥ ವೃಕ್ಷದ ಬೇರುಗಳಲ್ಲಿ ಪರಮಾತ್ಮನ ಪಾದಗಳಿವೆ. ಮತ್ತೆ ಆ ಅಶ್ವತ್ಥ ವೃಕ್ಷದ ಮಧ್ಯಭಾಗದಲ್ಲಿ ಅದರ ಕಾಂಡ ಇದೆಯಲ್ಲ, ಅಲ್ಲೆಲ್ಲ ಪರಮಾತ್ಮನ ರೂಪಗಳಿವೆ, ಭಿನ್ನ ಭಿನ್ನ ರೂಪಗಳು. ಪರಮಾತ್ಮನ ಮುಖಗಳು ಅಶ್ವತ್ಥ ವೃಕ್ಷದ ತುದಿಯಲ್ಲಿವೆ. ಮತ್ತೆ ಆ ಅಶ್ವತ್ಥ ವೃಕ್ಷದ ಕೊಂಬೆಗಳಿರ್ತಾವಲ್ಲ, ಆ ಕಡೆ ಈ ಕಡೆ, ಎಡಕ್ಕೆ ಬಲಕ್ಕೆ, ಮುಂದೆ ಹಿಂದೆ ಎಲ್ಲ ಹರಡಿರ್ತಾವಲ್ಲ, ಆ ಕೊಂಬೆಗಳಲ್ಲಿ ಭಗವಂತನ ಭುಜಗಳಿರ್ತವೆ. ಅಶ್ವತ್ಥ ವೃಕ್ಷಕ್ಕೆ ಹೇಗೆ 100 ಭುಜಗಳು, ಹಾಗೆ ಪರಮಾತ್ಮನಿಗೂ ಕೂಡ ಅನಂತ ಭುಜಗಳು. ಸಹಸ್ರ ಶೀರ್ಷ ಪುರುಷ, ಸಹಸ್ರಾಕ್ಷ, ಸಹಸ್ರಪಾತ್, ಅನೇಕ ಬೇರುಗಳಿದ್ದವನು, ಅನೇಕ ಕೈಗಳಿದ್ದವನು. ಹೀಗೆ ಅಶ್ವತ್ಥ ವೃಕ್ಷದಂತೆ ಆ ಪರಮಾತ್ಮನು ಕೂಡ ಅದರಲ್ಲಿ ಆ ಅಶ್ವತ್ಥ ವೃಕ್ಷದ ಬೇರೆ ಬೇರೆ ಅವಯವಗಳಲ್ಲಿ ತನ್ನ ಬೇರೆ ಬೇರೆ ಅವಯವಗಳನ್ನು ಇಟ್ಟು ವ್ಯಾಪಿಸಿಕೊಂಡಿದ್ದಾನೆ. ಅಲ್ಲಿ ಮಾತ್ರ ಅಲ್ಲ, ಎಲ್ಲೆಲ್ಲಿ ಅಶ್ವತ್ಥ ವೃಕ್ಷ ಇದೆಯೋ ಅಲ್ಲೆಲ್ಲ ಭಗವಂತ ವ್ಯಾಪಿಸಿಕೊಂಡಿರುವಂತಹ ರೀತಿಯನ್ನ ಈ ತರ ಅನುಸಂಧಾನ ಮಾಡಬೇಕು ಮನುಷ್ಯ. ಮುಂದೆ ಇದು ಆ ಅಶ್ವತ್ಥ ವೃಕ್ಷದ ಒಳಗಿರುವಂತಹ ಪರಮಾತ್ಮನ ಸ್ತೋತ್ರ ಆಯಿತು. ಅಶ್ವತ್ಥ ವೃಕ್ಷವನ್ನೇ ಒಂದ್ಸರಿ ಸ್ತೋತ್ರ ಮಾಡ್ತಾರೆ. ಯಾಕೆಂತಂದ್ರೆ ಅಶ್ವತ್ಥ ವೃಕ್ಷ ಅಂತ ಎಲ್ಲಾ ವೃಕ್ಷಗಳಲ್ಲೂ ಬಹಳ ಪವಿತ್ರ. ಅದನ್ನ ಭಗವದ್ಗೀತಾದಲ್ಲಿ ಅದು 10ನೇ ಅಧ್ಯಾಯ ಅಂತ ನೆನಪು. ಭಗವಂತನ ಭಿನ್ನ ಭಿನ್ನ ವಿಭೂತಿ ರೂಪಗಳು ಎಲ್ಲೆಲ್ಲಿ ಇರ್ತವೆ ಅಂತ ಹೇಳ್ತಾರೆ. ಅಲ್ಲಿ ಒಂದ್ ಕಡೆ ಅಶ್ವತ್ಥ ಸರ್ವವೃಕ್ಷಾಣಾಂ, ಎಲ್ಲಾ ವೃಕ್ಷಗಳಲ್ಲಿ ಕೂಡ ಅಶ್ವತ್ಥ ವೃಕ್ಷ ಬಹಳ ಶ್ರೇಷ್ಠ. ಅಶ್ವತ್ಥ ವೃಕ್ಷಗಳಲ್ಲಿರುವ ಭಗವಂತನ ರೂಪ ಏನಿದೆ ಅದು
ಅದಕ್ಕೆ ಪ್ರದಕ್ಷಿಣೆ ನಮಸ್ಕಾರ ಇತ್ಯಾದಿಗಳನ್ನು ಹಾಕುವ ಭಕ್ತರಿಗೆ ಹೆಚ್ಚು ಅಪೇಕ್ಷೆಗಳನ್ನು ಪೂರೈಸುವಂತ ಒಂದು ವೃಕ್ಷ ಅದು. ಆ ಅಶ್ವತ್ಥ ವೃಕ್ಷದ ಮಧ್ಯದಲ್ಲಿ ಕೃಷ್ಣ ಇದ್ದಾನೆ, ಇದೆಲ್ಲರಿಗೂ ಗೊತ್ತಿದೆ. ಮೂಲತೋ ಬ್ರಹ್ಮರೂಪಾಯ ಮಧ್ಯತೋ ವಿಷ್ಣುರೂಪಿಣೆ ಅಗ್ರತ ಶಿವರೂಪಾಯ ವೃಕ್ಷರಾಜಾಯತೆ ನಮಃ. ಆ ಅಶ್ವತ್ಥ ವೃಕ್ಷದ ಬುಡದಲ್ಲಿ ಬ್ರಹ್ಮ, ಮಧ್ಯದಲ್ಲಿ ವಿಷ್ಣು ಮತ್ತೆ ತುದಿಯಲ್ಲಿ ಶಿವ ಇದ್ದಾನೆ. ಅದಕ್ಕೆ ಅದನ್ನು ವೃಕ್ಷ ರಾಜ ಅಂತ ಕರೀತಾರೆ ಅಶ್ವತ್ಥ ವೃಕ್ಷವನ್ನು. ನಿನಗೆ ಮಧ್ಯಭಾಗದಲ್ಲಿ ಕೃಷ್ಣ ಇದ್ದಾನೆ, ನೀನು ನಿನ್ನನ್ನು ಯಾರು ಭಜನೆ ಮಾಡ್ತಾರೆ ಅವರನ್ನು ಪಾಲನೆ ಮಾಡು. ರುದ್ರ ನಿನ್ನ ತುದಿ ಭಾಗದಲ್ಲಿದ್ದಾನೆ, ಅವರ ರೋಗಗಳನ್ನು ನೀನು ಪರಿಹಾರ ಮಾಡಬೇಕು. ರುದ್ರಾಶ್ರಿತಾಗ್ರ ರುಜಮರ್ದಯ ಸೇವಕಸ್ಯ. ರುದ್ರ ಅನ್ನೋ ಶಬ್ದಕ್ಕೆ ರೋಗ ಪರಿಹಾರ ಮಾಡುವವನು ಅಂತ ಅರ್ಥ. ರುಜಂ ದ್ರಾವೈತೆ ಯಸ್ಮಾತ್ ರುದ್ರಸ್ತಸ್ಮಾತ್ ಜನಾರ್ದನ ಅಂತ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಒಂದು ಮಾತನ್ನೇ ಆಚಾರ್ಯ ಉಲ್ಲೇಖ ಮಾಡ್ತಾರೆ. ರುಕ್ ಅಂದ್ರೆ ರೋಗ, ಎಲ್ಲಾ ತರದ ರೋಗವನ್ನು ಪರಿಹಾರ ಮಾಡೋದ್ರಿಂದ ಆ ಭಗವಂತನಿಗೆ ರುದ್ರ ಅಂತ ಹೆಸರು. ನನ್ನ ರೋಗವನ್ನು ಪರಿಹಾರ ಮಾಡುವಂತ ಅಶ್ವತ್ಥ ವೃಕ್ಷವನ್ನು ಪ್ರಾರ್ಥನೆ ಮಾಡ್ತಾರೆ. ಪದ್ಮಾಸನ ಅವಸಥ ಮೂಲ. ಪದ್ಮಾಸನಾದಂತಹ ಚತುರ್ಮುಖ ಬ್ರಹ್ಮ ಆ ಅಶ್ವತ್ಥ ವೃಕ್ಷದ ಬುಡದಲ್ಲಿದ್ದಾನೆ. ನೀನು ಯಾವ ಸೇವಕರು ನಿನ್ನನ್ನು ಪ್ರಾರ್ಥನೆ ಮಾಡ್ತಾರೆ, ಭಕ್ತರು ಪ್ರಾರ್ಥನೆ ಮಾಡ್ತಾರೆ, ಅವರಿಗೆ ಸಂತಾನ ಕೊಡು. ಇದೆಲ್ಲರಿಗೂ ಗೊತ್ತಿದ್ದದ್ದೇ. ಅಶ್ವತ್ಥ ವೃಕ್ಷವನ್ನು ಯಾರು ಸೇವನೆ ಮಾಡ್ತಾರೆ, ಅದಕ್ಕೆ ಪ್ರದಕ್ಷಿಣೆ ನಮಸ್ಕಾರ ಮಾಡ್ತಾರೆ, ಅವರಿಗೆಲ್ಲ ಸಂತಾನ ಕೊಡುವಂಥದ್ದು ಅಶ್ವತ್ಥ ವೃಕ್ಷ. ಏನಾದ್ರು ಸಂತಾನಕ್ಕೆ ಸಮಸ್ಯೆ ಇದ್ರೆ ಅಶ್ವತ್ಥ ವೃಕ್ಷದ ಪ್ರದಕ್ಷಿಣೆ ಮಾಡಿರಿ ಅಂತ ಜ್ಯೋತಿಷಿಗಳು ಹೇಳೋದನ್ನ, ಹಿರಿಯರು ಹೇಳೋದನ್ನ, ಪುರೋಹಿತರು ಹೇಳೋದನ್ನ ಎಲ್ಲರೂ ಕೇಳಿರ್ತಾರೆ. ಹೀಗೆ ಸಂತಾನದಾಯಕವಾದಂತಹ ವೃಕ್ಷ ಅದು. ಅಶ್ವತ್ಥ ವೃಕ್ಷಗಳಿಂದ ನಮಗೆ ಬೇಕಾದಂತಹ ಆಮ್ಲಜನಕ, ಆಕ್ಸಿಜನ್ ದೊಡ್ಡ ಪ್ರಮಾಣದಲ್ಲಿ ಹೊರಗೆ ಬರ್ತದೆ ಅಂತ ಹೇಳ್ತಾರೆ. ಇದು ಎಲ್ಲರಿಗೂ ಗೊತ್ತಿದ್ದಿದೆ. ನಾವು ಆಮ್ಲಜನಕವನ್ನು ಒಳಗೆ ತಗೋತೀವಲ್ಲ, ಆಮೇಲೆ ಇಂಗಾಲಾಮ್ಲವನ್ನು ಹೊರಗೆ ಬಿಡ್ತೇವೆ. ಹೊರಗೆ ಬಿಟ್ಟದ್ದು ಆ ಸುತ್ತಮುತ್ತಲಿರುವಂಥ ಗಿಡಗಳು ಹೀರ್ಕೋತವೆ, ಹೀರ್ಕೊಂಡು ಆಮ್ಲಜನಕವನ್ನು ಹೊರಗೆ ಬಿಡ್ತವೆ. ಅದನ್ನು ನಾವು ಸ್ವೀಕಾರ ಮಾಡ್ತೇವೆ. ಹೀಗೆ ನಮಗೆ ಬೇಕಾದದ್ದು ಆಕ್ಸಿಜನ್, ಅಂತ ಆಮ್ಲಜನಕ ನಮಗೆ ಬೇಕು. ಎಲ್ಲಾ ವೃಕ್ಷಗಳು ಅದನ್ನು ಕೊಟ್ಟೇ ಕೊಡ್ತವೆ, ಇಲ್ಲಂತಲ್ಲ. ಆದ್ರಿಂದ ವೃಕ್ಷಗಳಿರುವಂತಹ ಜಾಗದಲ್ಲಿ, ತೋಟ ಗಿಡ ಮರಗಳಿರುವಂತಹ ಜಾಗದಲ್ಲಿ ಮನುಷ್ಯ ವಾಸ ಮಾಡಬೇಕು, ಹೆಚ್ಚು ಆರೋಗ್ಯವಂತವಾಗಿ ಬದುಕಲಿಕ್ಕೆ ಸಾಧ್ಯ. ನಮಗೆ ಆಮ್ಲಜನಕವನ್ನು ಕೊಡುವಂತಹ ಉಳಿದೆಲ್ಲ ವೃಕ್ಷಗಳಲ್ಲಿ ಈ ಅಶ್ವತ್ಥ ವೃಕ್ಷ ಹೆಚ್ಚು ಶ್ರೇಷ್ಠ, ಹೆಚ್ಚು ಆಮ್ಲಜನಕವನ್ನು ಕೊಡುತ್ತದೆ ಅಂತ ಹೇಳ್ತಾರೆ. ಸಂತಾನ ಕೊಡು. ಸೃಜ ಅಸ್ಯ ತಂತುಂ ಸದ್ವಂದ್ಯ ಪಿಪ್ಪಲತರೋ ವಿತರ ಅಖಿಲೇಷ್ಠಂ. ಸಂತಾನ ಕೊಡುವಂತ ಅಶ್ವತ್ಥ ವೃಕ್ಷವನ್ನು ಪ್ರಾರ್ಥನೆ ಮಾಡೋದೇನಿದೆಯಲ್ಲ, ಎರಡು ಥರದ ಸಂತಾನ. ಒಂದು ಮಕ್ಕಳು, ಮೊಮ್ಮಕ್ಕಳು ಮೊದಲಾದ ಸಂತಾನ. ಅದಲ್ಲದೆ ವಿದ್ಯಾ ಸಂತಾನ ಕೊಡು ಅಂತ ಕೂಡ ಕೇಳಬೇಕು. ಯಾಕಂದ್ರೆ ವಾದಿರಾಜ ಸ್ವಾಮಿಗಳು ಕೇಳಿದ್ದೇನಿದೆ, ನಮಗೆ ಆ ಶ್ಲೋಕವನ್ನು ಉಪದೇಶ ಮಾಡಿದರು. ಅಂತ ಶ್ಲೋಕವನ್ನು ನಾವು ಕೇಳಿ ನಮ್ಮ ಮಕ್ಕಳು ಮೊಮ್ಮಕ್ಕಳ ಸಂತಾನ ಅಭಿವೃದ್ಧಿ ಆಗಲಿ ಅಂತ ಪ್ರಾರ್ಥನೆ ಮಾಡ್ತೇವೆ. ಸನ್ಯಾಸಿಗಳಾದವ್ರು ಏನ್ ಕೇಳಬೇಕು ಅಂದ್ರೆ, ನಮ್ಮ ವಿದ್ಯಾ ಸಂತಾನ, ನಮ್ಮಲ್ಲಿ ವಿದ್ಯೆ ಕಲೀಲಿಕ್ಕಾಗಿ ಬರುವಂತ ಶಿಷ್ಯರ ಸಂಖ್ಯೆ ಹೆಚ್ಚಲಿ, ಅವ್ರು ಕಲಿತು ಹೋದ್ಮೇಲೆ ಮತ್ತಷ್ಟು ಶಿಷ್ಯರಿಗೆ ಅದನ್ನು ಉಪದೇಶ ಮಾಡಲಿ ಅಂತ ಹೀಗೆಲ್ಲ ಅವ್ರು ಪ್ರಾರ್ಥನೆ ಮಾಡ್ತಾರೆ. ಅಶ್ವತ್ಥ ವೃಕ್ಷ ಎಲ್ಲೇ ಇದ್ರು ಅದಕ್ಕೆ ಪ್ರದಕ್ಷಿಣೆ ನಮಸ್ಕಾರ ಹಾಕುವವರು ಯಾರೇ ಇದ್ರು, ಅವ್ರು ದೊಡ್ಡವರೇ ಇರಲಿ, ಚಿಕ್ಕವರೇ ಇರಲಿ, ನವವಿವಾಹಿತರು ಇರಲಿ, ವಿವಾಹ ಆಗದೇ ಇದ್ದವರು ಇರಲಿ, ಮುದುಕರು ಇರಲಿ, ಯಾರೇ ಇದ್ರು ಅದನ್ನು ಪ್ರಾರ್ಥನೆ ಮಾಡುವಾಗೆಲ್ಲ ನಮ್ಮ ಔರಸ ಸಂತಾನ ಅಲ್ಲದೆ ನಮ್ಮ ವಿದ್ಯಾ ಸಂತಾನ ಕೂಡ, ಶಾಸ್ತ್ರದ ಶ್ರವಣ ಮಾಡುವಂಥ ಒಂದು ಸಂತಾನ ನಮಗೆ ಹೆಚ್ಚಲಿ ಅಂತ ಅದನ್ನು ಪ್ರಾರ್ಥನೆ ಮಾಡಬೇಕು. ಏಕಕಾಲದಲ್ಲಿ ಎರಡು ಪ್ರಾರ್ಥನೆಗಳು ಆಗ್ತವೆ. ಮುಂದೆ 67ನೇ ಪದ್ಯದಲ್ಲಿ ಆ ಅಶ್ವತ್ಥ ವೃಕ್ಷವನ್ನ ವರ್ಣನೆ ಮಾಡ್ತಾರೆ. ತುಂಗಭದ್ರಾ ತೀರದಲ್ಲಿ ಆ ಅಶ್ವತ್ಥ ವೃಕ್ಷದ ಏನು ಒಂದು ಆವಾಸ ಇದೆಯಲ್ಲ, ಅದರ ದಳಗಳು ಅವೇನು ಮಾಡ್ತವೆ ಅಂತಂದ್ರೆ, ಅದು ಆ ಕಡೆ ಈ ಕಡೆ ಅಲಗಾಡ್ತಿರ್ತವೆ. ಸುತ್ತಲೂ ಗಾಳಿ ಬೀಸೋದ್ರಿಂದ ಅಶ್ವತ್ಥ ವೃಕ್ಷದ ದಳಗಳು ಅಲಗಾಡ್ತಿರ್ತವೆ. ಅಶ್ವತ್ಥ ವೃಕ್ಷದ ಆ ದಳಗಳೇನಿವೆಯಲ್ಲ, ಅಶ್ವತ್ಥ ವೃಕ್ಷದ ಕೈ ಬೆರಳಿನಂತೆ ಅಂತ ಹೇಳ್ತಾರೆ ವಾದಿರಾಜ ಸ್ವಾಮಿಗಳು. ಯಾಕೆ ಕೈ ಬೆರಳು? ಕೈ ಬೆರಳಿನಿಂದ ನಾವೇನಾದ್ರು ಕೆಲಸ ಮಾಡ್ತೀವಲ್ಲ, ಆ ಥರ ಆ ಅಶ್ವತ್ಥ ವೃಕ್ಷನೂ ಮಾಡ್ತಿದೆ. ಅದೇನಂತಂದ್ರೆ, ಈ ನಾವು ಯಾವುದೊಂದು ಜಮೀನಿನಲ್ಲಿ ಏನೊಂದು ಕಬ್ಬು ಇತ್ಯಾದಿ ಕೃಷಿ ಮಾಡಿರ್ತೀವಲ್ಲ, ಅಲ್ಲಿರುವಂತಹ ಕಸ ಕಿತ್ತಬೇಕಾದ್ರೆ
ಮುಖ್ಯವಾದ ಉಪಕರಣ ಕೈ. ಕಾಲಿನಿಂದ ಕಸ ಕಿತ್ಲಿಕ್ಕೆ ಬರೋದಿಲ್ಲ. 10 ಕೈ ಬೆರಳುಗಳನ್ನು ಸೇರಿಸಿ ಒಂದು ಕೈ ಬೆರಳಿನಿಂದ ಕಸವನ್ನು ಕಿತ್ತಬೇಕು, ಮತ್ತೊಂದು ಕೈ ಬೆರಳಿನಿಂದ ಮತ್ತೊಂದು ಕೈಯಿಂದ ಒಂದು ಕುಡುಗೋಲು ತಗೊಂಡ ಕಸವನ್ನ ಹರಿದೊಗಿಬೇಕು. ಹೀಗೆ 10 ಬೆರಳಲ್ಲಿ ಉಪಯೋಗ ಆಗ್ತವೆ. ಅಲ್ಲಿರುವಂತಹ ಕಸವನ್ನ, ಆಳವಾಗಿ ಬೇರು ಬಿಟ್ಟಂತ ಕಸಗಳನ್ನ ಸೇವಕರ ಮೂಲಕ ಕೆಲಸ ಮಾಡಿಸ್ತೀವಲ್ಲ ನಾವು, ಕಸ ತೆಗೆಯೋ ಕಳೆ ಕಿತ್ತುವ ಕೆಲಸವನ್ನು ಮಾಡಿಸ್ತೀವಲ್ಲ, ಹಾಗೆ ಅದೇನ್ ಮಾಡ್ತಿದೆ ಅಂತಂದ್ರೆ ನಮ್ಮ ಜನ್ಮಾಂತರದ ಪಾಪಗಳನ್ನೆಲ್ಲ ಆ ಅಶ್ವತ್ಥ ವೃಕ್ಷ ತನ್ನ ದಳಗಳ ಮೂಲಕ ನಾಶ ಮಾಡ್ತಿದೆ. ಯಾವುದೇ ಅಶ್ವತ್ಥ ವೃಕ್ಷದ ಸಮೀಪಕ್ಕೆ ಹೋದ್ರೂ ಕೂಡ ಅಲ್ಲೊಂದು ಯಾವ ದಳವೂ ಸುಮ್ಮನೆ ಇರೋದಿಲ್ಲ, ವಿಪರೀತ ಶಬ್ದ ಮಾಡ್ತಿರ್ತದೆ, ನಿರಂತರ ಚಟುವಟಿಕೆಯಿಂದ ಕೂಡಿರ್ತದೆ. ಇದೆಲ್ಲರಿಗೂ ಗೊತ್ತಿದೆ. ಯಾಕೆ ಚಟುವಟಿಕೆಯಿಂದ ಕೂಡಿರ್ತದೆ ಅಂತಂದ್ರೆ ಅಶ್ವತ್ಥ ವೃಕ್ಷದ ಆ ದಳಗಳು ಕೈ ಬೆರಳುಗಳಂತೆ ನಮ್ಮ ಅಲ್ಲಿ ಯಾರು ನಮಸ್ಕಾರ ಮಾಡ್ಲಿಕ್ಕೆ ಬಂದಿರ್ತಾರೆ ಅವರಲ್ಲಿ ಒಳಗೆ ಬೇರು ಬಿಟ್ಟಿರುವಂತಹ, ಆಳವಾಗಿ ಬೇರು ಬಿಟ್ಟಿರುವಂತಹ ಪಾಪಗಳನ್ನು ಕಿತ್ತಾಕ್ಲಿಕ್ಕಾಗಿ ಅಷ್ಟು ಕ್ರಿಯಾಶೀಲವಾಗಿರ್ತವೆ. ಇಲ್ಲದೆ ಹೋದ್ರೆ ಅವುಗಳಿಗೆ ಅಷ್ಟೊಂದು ಕ್ರಿಯಾಶೀಲ ಇರಬೇಕಾಗಿರುವಂತ ಅಗತ್ಯ ಏನಿಲ್ಲ. ಹೀಗೆ ಜಮೀನಿನಲ್ಲಿ ಕಳೆ ಕೀಳುವ ಕೆಲಸಗಳನ್ನ ಕೈಗಳಿಂದ ಆಳುಗಳು ಮಾಡುವಂತೆ ಅಥವಾ ಆಳುಗಳಿಂದ ಒಬ್ಬ ಯಜಮಾನ ಮಾಡಿಸುವಂತೆ ಅಶ್ವತ್ಥ ವೃಕ್ಷ ಕೂಡ ತನ್ನ ಕೈ ಈ ದಳಗಳ ಮೂಲಕ ಅಲ್ಲಿ ಪ್ರದಕ್ಷಿಣೆ ನಮಸ್ಕಾರ ಹಾಕ್ಲಿಕ್ಕೆ, ಸೇವಾ ಮಾಡ್ಲಿಕ್ಕೆ ಬಂದಿರುವಂತಹ ವ್ಯಕ್ತಿಗಳ ಪಾಪಗಳನ್ನ ಕಿತ್ತು ಹಾಕ್ಲಿಕ್ಕೆ ಅಷ್ಟು ಕ್ರಿಯಾಶೀಲವಾಗಿದೆ. ಮುಂದೆ ಅದೇ ಬಿದರಹಳ್ಳಿಯಲ್ಲಿ ಸೋಮೇಶ್ವರ ಅಂತ ಒಂದು ಈಶ್ವರನ ದೇವಾಲಯ. ಬಿಳಿಯ ಬಣ್ಣದ ವಿಭೂತಿಯನ್ನು ಧಾರಣೆ ಮಾಡಿದ್ದಾನೆ ಶಿವ. ಆ ಗೌರಿಯ ಕಡೆಗೆ ಪ್ರೇಮಪೂರ್ಣವಾದಂತಹ ಭಾವನೆಯನ್ನು ಇಟ್ಕೊಂಡಿದ್ದಾನೆ. ಹೃದಯದಲ್ಲಿ ಗೌರಿ ಬಗ್ಗೆ ಅವನಿಗೆ ಪ್ರೇಮ ಭಾವನಾ ಇದೆ. ತುಂಗಭದ್ರಾ ನದಿಯ ತೀರದಲ್ಲಿ ಅವನು ವಾಸ ಮಾಡಿಕೊಂಡಿದ್ದಾನೆ. ಆ ಬಿದರಹಳ್ಳಿ ಎನ್ನುವ ಗ್ರಾಮಕ್ಕೆ ಮಂಗಲ ಕೊಟ್ಟವನು. ಆ ಶಿವ ಇದ್ರೆ, ಶಿವ ಎಲ್ಲೆಲ್ಲಿರ್ತಾನೋ ಅಲ್ಲೆಲ್ಲ ಶಿವನೇ ಮಂಗಳಕರಣೆ. ಅದು ಅಂಥ ಸೋಮೇಶ್ವರನಿಗೆ ಆ ನಮಸ್ಕಾರ ಅಂತ ನಮಸ್ಕಾರ ಮಾಡ್ತಾರೆ. ಮುಂದಿನ 69ನೇ ಪದ್ಯ. ಶಂಖಾಂಬೋಜ ಗದಾ ಸುದರ್ಶನಧರಂ ಸಂಕೀರ್ತ್ಯ ಮಾನಂ ಸುರೈಹಿ. ಇದ್ಯಾರ ಸ್ತೋತ್ರ ಅಂತಂದ್ರೆ ಅಲ್ಲೇ ಸಮೀಪದಲ್ಲಿ ಬಂಕಾಪುರ ಅಂತಿದೆ. ಅದರ ಕೇಶವ ಅನ್ನುವ ರೂಪದ ಸ್ತೋತ್ರ ಇದೆ. ಆ ಬಂಕಾಪುರ ಎಲ್ಲಿದೆ ಅಂದ್ರೆ ಅದೇ ಧಾರವಾಡ ಜಿಲ್ಲಾನೆ. ಅದರ ಶಿಗ್ಗಾವಿ ತಾಲೂಕಿನ ಒಂದು ಗ್ರಾಮ. ಈ ಹುಬ್ಬಳ್ಳಿಯಿಂದ ದಕ್ಷಿಣಕ್ಕೆ ಸುಮಾರು 50 ಕಿಲೋಮೀಟರ್ ದೂರದಲ್ಲಿ, ಹಾವೇರಿಯಿಂದ 10 ಕಿಲೋಮೀಟರ್ ದೂರದಲ್ಲಿದೆ. ಒಂದು 2.5 ಅಡಿ ಎತ್ತರದ ಕೇಶವ ಮೂರ್ತಿ. ಕಾಗಿನೆಲೆ ಅಂತ ಈ ಕನಕದಾಸರ ಏನೊಂದು ಕ್ಷೇತ್ರ ಇದೆಯಲ್ಲ, ಅಲ್ಲಿಯ ಕೇಶವ ಮೂಲತಃ ಇಲ್ಲಿಯವನೇ ಅಂತ ಕೂಡ ಜನ ಅದರ ಬಗ್ಗೆ ಅಭಿಪ್ರಾಯ ಪಡ್ತಾರೆ. ಕಾಗಿನೆಲೆಯ ಕೇಶವ ಮೂರ್ತಿ ಮತ್ತೆ ಈ ಬಂಕಾಪುರದ ಕೇಶವ ಮೂರ್ತಿ ಎರಡೂ ರೀತಿ ಹೆಚ್ಚು ಕಡಿಮೆ ಒಂದೇ ರೀತಿಯಾದಂತಹ ವಿಗ್ರಹಗಳಿದ್ದದ್ದು. ಕನಕದಾಸರು ವಾದಿರಾಡಿ ಸ್ವಾಮಿಗಳ ನಿಕಟವಾದ ಸಂಬಂಧ ಪಡೆದವರು, ವಾದಿರಾಡಿ ಸ್ವಾಮಿಗಳ ಶಿಷ್ಯರು. ಅವರು ಆ ಕಾಗಿನೆಲೆಯ ಆದಿಕೇಶವ ಅನ್ನೋ ಒಂದು ಅಂಕಿತವನ್ನು ಇಟ್ಕೊಂಡಂತವರು. ಬಂಕಾಪುರದ ಕೇಶವನ್ನು ವಾದಿರಾಡಿ ಸ್ವಾಮಿಗಳು ಸ್ತೋತ್ರ ಮಾಡ್ತಾರೆ. ಯಾಕಂದ್ರೆ ಆ ಶಿಷ್ಯನ ಆರಾಧ್ಯ ಮೂರ್ತಿ ಅದು. ಕಾಗಿನೆಲೆಯಲ್ಲಿರುವ ಕೇಶವನು, ಬಂಕಾಪುರದಲ್ಲಿರುವ ಕೇಶವನು ಒಬ್ಬನೇ. ಅವನೇನ್ ಮಾಡ್ತಾನೆ? ಶಂಖ, ಪದ್ಮ, ಗದಾ ಮತ್ತು ಸುದರ್ಶನಗಳನ್ನು ಕೈಗಳಲ್ಲಿ ಧಾರಣೆ ಮಾಡಿದ್ದಾನೆ. ಎಲ್ಲಾ ಬ್ರಹ್ಮಾದಿ ದೇವತೆಗಳಿಂದ ಪೂಜಿತನಾದವನು. ಅಲ್ಲಿ ಲಕ್ಷ್ಮಣೇಂದ್ರ ಅಂತ ಒಬ್ಬ ಯಾರೋ ಭಕ್ತ ಇದ್ದಿರಬೇಕು. ಆತ ನಿತ್ಯ ಮಾಡುವಂತಹ ಅಲಂಕಾರ, ಪೂಜೆ ಇದನ್ನೆಲ್ಲ ಸ್ವೀಕಾರ ಮಾಡ್ತಾನೆ ಆ ಕೇಶವ. ಯಾರು ಭಕ್ತರು ಏನಾದರೂ ಭಯಪಟ್ಟು ಆ ಪರಮಾತ್ಮನ ಸನ್ನಿಧಾನಕ್ಕೆ ಬಂದ್ರೆ ಕೇವಲ ಹುಂಕಾರದ ಮೂಲಕವೇ ಆ ಭಕ್ತರ ಭಯಗಳನ್ನೆಲ್ಲ ಪರಿಹಾರ ಮಾಡುವಂತಹ ಶಕ್ತಿ ಒಂದು. ಮುಂದೆ ವರದಾ ನದಿಯ ಮಹತ್ವವನ್ನ 70ನೇ ಪದ್ಯದಲ್ಲಿ ಹೇಳ್ತಾರೆ. ಸ್ಮರದಾಶ್ರಿತ ದುಷ್ಕರ್ಮ ಗುರು ದಾಹ ವಿದಾರಿಣೀಂ ವರದಾಂ ಹರಿದಾಸೇಷ್ಟ ವರದಾನ ರತಾಂ ಭಜೆ. ಯಾರೇ ತನ್ನನ್ನು ಸ್ಮರಣೆ ಮಾಡ್ಲಿಕ್ಕೆ ಬಂದ್ರೆ ಅವರಿಗೆ ಏನು ಸಂತಾಪ ಆಗಿರ್ತದಲ್ಲ ಅದನ್ನೆಲ್ಲ ಪರಿಹಾರ ಮಾಡ್ತದೆ ಈ ವರದಾ ನದಿ. ಯಾವುದೇ ನದಿಗಳಲ್ಲಿ ಸ್ನಾನ ಮಾಡಿದರೂ ಮೈಗಾಗಿರುವಂತ ಬಿಸಿ ಎಲ್ಲ ಹೋಗ್ತದೆ.
ಬಿಸಿ ಹೋಗೋದಷ್ಟೇ ಅಲ್ಲ, ನಮ್ಮ ಭವದ ಸಂತಾಪ, ಸಂಸಾರದ ಸಂತಾಪ ಏನಿದೆ ಅದು ಪರಿಹಾರ ಆಗ್ತದೆ ಯಾವುದೇ ನದಿಯಲ್ಲಿ ಸ್ನಾನ ಮಾಡಿದರೆ. ವಿಶೇಷವಾಗಿ ಈ ವರದಾ ನದಿ ಮತ್ತೆ ಭಗವಂತನ ಭಕ್ತರಿಗೆ ಬೇಕಾದಂತಹ ವರಗಳನ್ನೆಲ್ಲ ಕೊಡುವಂತಹ ನದಿ ಅದು. ಅದಕ್ಕೆ ವರದಾ ನದಿ ಅಂತ ಹೇಳ್ತಾರೆ. ಈ ಇಕ್ಕೇರಿಯ ಸಮೀಪದಲ್ಲಿ ವರದಾ ಮೂಲ ಅಂತ ಒಂದು ಪ್ರದೇಶ, ಅಲ್ಲಿ ಹುಟ್ಟಿದೆ ಅದು. 185 ಕಿಲೋಮೀಟರ್ ದೂರ ಹರಿತದಂತೆ. ಹಾವೇರಿ ತಾಲೂಕಿನ ಗಳಗನಾಥ ಅನ್ನುವ ಪ್ರದೇಶದಲ್ಲಿ ತುಂಗಭದ್ರಾ ನದಿಗೆ ಹೋಗಿ ಸೇರ್ತದೆ. ಇದು ಅದರ ಇತಿಹಾಸ, ಆ ವರದಾ ನದಿದು. ಆ ವರದಾ ನದಿಗೆ ಧರ್ಮ ಅಂತ ಮತ್ತೊಂದು ಉಪನದಿ. ತುಂಗಭದ್ರಾ ನದಿಗೆ ವರದಾ ನದಿ ಉಪನದಿ, ಆ ವರದಾ ನದಿಗೆ ಧರ್ಮ ಅಂತ ಒಂದು ಉಪನದಿ. ಈ ಶಿವನಿಗೆ ಬ್ರಹ್ಮಹತ್ಯಾ ದೋಷ ಬಂದಿತ್ತು ಅಂತ ಏನಿದೆಯಲ್ಲ, ಚಿತ್ರಮುಖ ಬ್ರಹ್ಮನಿಗೆ 5 ತಲೆಗಳಿದ್ದು ಒಂದು ತಲೆಯನ್ನು ಕಿತ್ತಿದ, ಆಗ ಅವನಿಗೆ ಬ್ರಹ್ಮಹತ್ಯಾ ದೋಷ ಬಂತು ಅಂತ ಏನಿದೆಯಲ್ಲ, ಅದನ್ನು ಕಳ್ಕೊಳ್ಳಿಕ್ಕಾಗಿ ಈ ವರದಾ ಮೂಲದಲ್ಲಿ ತಪೋನಿರತನಾಗಿದ್ದ ಈ ಶಿವ. ಆಗ ಭಗವಂತ ಗಂಗಾ ನದಿಯ ಜಲವನ್ನ ಅವನ ತಲೆಯ ಮೇಲೆ ಸುರಿದು ಅವನಿಗೆ ಅನುಗ್ರಹ ಮಾಡಿದ. ಅವನಿಗೆ ಅಭಿಷೇಕ ಮಾಡಿದ ನೀರೇನಿದೆಯಲ್ಲ, ಅದಕ್ಕೆ ಈ ವರದಾ ನದಿ ಅಂತ ಹೆಸರು ಬಂತು ಮುಂದೆ. ವರದಾ ತೀರದಲ್ಲಿ ಆ ಮಧುಕೇಶ್ವರ ಇದ್ದಾನೆ. ಈ ಮಧುಕೇಶ್ವರ ಅಂತಂದ್ರೆ ಈ ಬನವಾಸಿಯ ಅಂತೇನಿದೆ ಕ್ಷೇತ್ರ ಇದೆಯಲ್ಲ, ಉತ್ತರ ಕನ್ನಡದ ಕ್ಷೇತ್ರ, ಶಿರಸಿಯಿಂದ ಸುಮಾರು 22 ಕಿಲೋಮೀಟರ್ ದೂರ ಇರುವಂತಹ ಕ್ಷೇತ್ರ. ಅಲ್ಲಿ ಅದಕ್ಕೆ ಜಯಂತಿ, ಜಯಂತಿಪುರ, ಸಂಜಯಂತಿ, ವೈಜಯಂತಿ ಇತ್ಯಾದಿ ಹೆಸರುಗಳಿಂದ ಅದನ್ನು ಕರೀತಿದ್ರು ಆ ಬನವಾಸಿಯನ್ನು ಹಿಂದೆ. ಕದಂಬರ ರಾಜಧಾನಿ ಅದು ಮಧುಕೇಶ್ವರ ಅಂತ. ಆ ಮಧುಕೇಶ್ವರ ದೇವಾಲಯದ ಗರ್ಭಗೃಹ ಇದೆಲ್ಲ ಬಹಳ ಸುಂದರವಾಗಿದೆ. 10 ಕಿಲೋಮೀಟರ್ ದೂರದಲ್ಲಿ ಅಲ್ಲೇ ಒಂದು ಕಡೆ ಕೈಟಭೇಶ್ವರ ಅಂತ ಮತ್ತೊಂದು ಶೈವ ಕ್ಷೇತ್ರನೂ ಕೂಡ ಇದೆ. ಆ ವರದಾ ತೀರದ ಮಧುಕೇಶ್ವರನನ್ನ ಈ 71ನೇ ಪದ್ಯದಲ್ಲಿ ಸ್ಮರಣೆ ಮಾಡ್ತಾರೆ. ತ್ರಿಪುರಾಸುರರನ್ನ ನಾಶ ಮಾಡಿದವನು ಶಿವ, ತನ್ನ ಬಾಣದಿಂದ ಭಸ್ಮ ಮಾಡಿದವನು. ಮತ್ತೆ ಯಾರು ತನ್ನನ್ನು ಭಜನೆ ಮಾಡ್ತಾರೆ ಅವರ ಪಾಪವನ್ನು ಪರಿಹಾರ ಮಾಡುವಂಥವನು. ಮಧು ಅನ್ನುವ ರಾಕ್ಷಸನಿಗೆ ವರ ಕೊಟ್ಟವನು ಹಿಂದೆ. ಎಲ್ಲ ದೇವತೆಗಳಿಗೆ ನಾಯಕನಾದವನು. ನನ್ನನ್ನು ನೀನು ಕಾಪಾಡಬೇಕು ಅಂತ ವರದಾ ನದಿಯ ತೀರದ ಬನವಾಸಿಯಲ್ಲಿದ್ದಂಥ ಮಧುಕೇಶ್ವರನ ಪ್ರಾರ್ಥನಾ ಇದು. ಮತ್ತೆ ಅಲ್ಲಿ ಧರ್ಮಗಂಗಾ ಅಥವಾ ಧರ್ಮ ಅಂತ ಏನಿದೆಯಲ್ಲ, ವರದಾ ನದಿಯ ನದಿ ಅದು ಸುಮಾರು 88 ಕಿಲೋಮೀಟರ್ ಉದ್ದ ಹರಿತದೆ. ಹರಿದು ಹಾನಗಲ್ ತಾಲೂಕಿನಲ್ಲಿ ವರದಾ ನದಿಗೆ ಸೇರ್ತದೆ. ವರದಾ ನದಿ ಹೋಗಿ ತುಂಗಭದ್ರಾ ನದಿಗೆ ಸೇರ್ತದೆ. ಅದನ್ನ ಈಗಲೇ ಹಿಂದೆ ಹೇಳಿದೆ. ಧರ್ಮಗಂಗಾ ಅಥವಾ ಧರ್ಮ ಅಂತ ಏನು ಕರೀತಾರಲ್ಲ, ಅದನ್ನ ಈ 72ನೇ ಪದ್ಯದಲ್ಲಿ ಹೇಳ್ತಾರೆ. ನಮ್ಮ ಎಲ್ಲಾ ಪಾಪರಾಶಿಯನ್ನು ಪರಿಹಾರ ಮಾಡುವಂಥದ್ದು, ಯಾವತ್ತೂ ಸುಂದರವಾದಂತಹ ಅಲೆಗಳಿಂದ ಕೂಡಿದಂತಹ ನದಿ ಅದು. ನನ್ನ ಮನಸ್ಸನ್ನು ನೀನು ಯಾವತ್ತೂ ಕೂಡ ಧರ್ಮ ಕಾರ್ಯದಲ್ಲೇ ತೊಡಗಿರುವಂತೆ ಮಾಡಬೇಕು. ಅದು ನಿನ್ನ ಬಳಿ ನಾನು ಕೇಳುವಂತಹ ಒಂದು ವರ. ಹಾಗೆ ವಾದಿರಾಜ ಸ್ವಾಮಿಗಳು ಅದನ್ನು ವರ್ಣನೆ ಮಾಡ್ತಾರೆ. ಮುಂದೆ ಶಾಲ್ಮಲಿ ನದಿ. ಈ ಶಾಲ್ಮಲಿ ನದಿ ಸೋಂದಾ ಕ್ಷೇತ್ರದಲ್ಲಿರುವಂತಹ ನದಿ. ಶಿರಸಿ ಹತ್ತಿರ ಲಿಂಗದ ಕೋಣ ಅನ್ನುವಲ್ಲಿ ಹುಟ್ಟುತ್ತದೆ. ಸೋದೆ ಕಡೆಗೆ ಹರಿತದೆ. ಹರಿದು ಬೇಡ್ತಿ ನದಿಗೆ ಸೇರಿ ಅದಕ್ಕೆ ಗಂಗಾವಳಿ ಅಂತ ಕರೀತಾರೆ. ಮುಂದೆ ಅಂಕೋಲದ ಹತ್ತಿರ 8 ಕಿಲೋಮೀಟರ್ ಉತ್ತರಕ್ಕೆ ಹೋಗಿ ಪಶ್ಚಿಮ ಸಮುದ್ರಕ್ಕೆ ಹೋಗಿ ಸೇರ್ತದೆ. ಗಂಗಾ ನದಿಯ ಒಂದು ದೇವಸ್ಥಾನ ಇದೆ ಅಂತ ಆ ಪ್ರದೇಶದಲ್ಲಿ. ಗಂಗಾಷ್ಟಮಿ ದಿವಸ ವಿಶೇಷ ಪೂಜೆ. ಅದಕ್ಕೆ ಗಂಗಾಷ್ಟಮಿ ದಿವಸ ಅಲ್ಲಿ ಗಂಗಾ ನದಿ ಬರ್ತದೆ, ಗಂಗಾ ನದಿಯ ಸಾನ್ನಿಧ್ಯ ಇರ್ತದೆ ಅಂತ ಒಂದು ಜನರ ನಂಬಿಕೆ. ಆ ಥರದ ಆಚರಣೆಗಳು ಅಲ್ಲಿ ನಡೀತವೆ. ಪಶ್ಚಿಮ ಸಮುದ್ರಕ್ಕೆ ಅತ್ಯಂತ ಪ್ರಿಯವಾದಂತಹ ನದಿ ಇದು, ಈ ಗಂಗಾ ನದಿ. ಅದು ನಮಗೆ ಯಾವತ್ತೂ ಸಂತೋಷ ಕೊಡಬೇಕು. ಇಲ್ಲಿ ಸ್ನಾನ ಮಾಡಿದರೆ ಆ ಗಂಗಾಷ್ಟಮಿ ದಿವಸ ಭಾಗೀರಥಿ ನದಿ ಅಲ್ಲಿ ಪ್ರತ್ಯಕ್ಷವಾಗಿಯೇ ಕಾಣ್ತಾಳೆ ಗಂಗಾಷ್ಟಮಿ ದಿವಸ ಅಂತ ವಾದಿರಾಜ ಸ್ವಾಮಿಗಳು ಆ ಸ್ಥಳದ ಏನೋ ಒಂದು ಮಹಿಮಾ ಇದೆ ಅದನ್ನು ವರ್ಣನೆ ಮಾಡ್ತಾರೆ. ಅದು ಯಾವಾಗ ಅಂತಂದ್ರೆ ಪ್ರತಿ ವರ್ಷ ಭಾದ್ರಪದ ಶುಕ್ಲ ಅಷ್ಟಮಿ ದಿವಸ, ಗಣೇಶ ಚತುರ್ಥಿ ಆದ್ಮೇಲೆ ಒಂದು 3-4 ದಿವಸ ಬಿಟ್ಟು ಆವಾಗ ಗಂಗಾ ನದಿ ಅಲ್ಲಿ ಬರ್ತದೆ ಅಂತ ಪ್ರಸಿದ್ಧಿ ಇದೆ. ಭರ್ತುರಗ್ರೆ ಸುಲಾವಣ್ಯ ವಿಸ್ತೃತೆ ರವಿವೇಕಿನೀಂ
ಸ್ವಾಸೇವಿತಾಂ ಸಖೀಮೇತಾಂ ಸರ್ವಸೇವ್ಯಾಂ ಕರೋತಿ ಸಾ. ಗಂಗಾ ನದಿಯ ಸಾನ್ನಿಧ್ಯ ಈ ಶಾಲ್ಮಲಿ ನದಿಯಲ್ಲಿ ಇದ್ದಿದ್ದರಿಂದ ಅದು ಎಲ್ಲಾ ಜನರಿಗೂ ಕೂಡ ಬಹಳ ಪ್ರಿಯ ಆಯಿತು. ಶಾಲ್ಮಲಿ ನದಿ ಇಲ್ಲದೆ ಹೋದ್ರೆ ಕೇವಲ ಒಂದು ಸಾಮಾನ್ಯ ನದಿ ಆಗಿದ್ರೆ ಜನ ಅಲ್ಲಿ ಹೋಗಿ ಸ್ನಾನ ಪಾನ ಇತ್ಯಾದಿಗಳನ್ನು ಮಾಡಲಿಕ್ಕೆ ಅಷ್ಟು ಉತ್ಸಾಹ ತೋರ್ತಿರ್ಲಿಲ್ಲ. ಗಂಗಾ ಸನ್ನಿಧಾನ ಇದೆ ಅಂತ ಒಂದು ವಿಶೇಷ. ನದಿ ಆದ್ರಿಂದ ವಿಶೇಷವೇ, ಗಂಗಾ ಸನ್ನಿಧಾನ ಇರೋದ್ರಿಂದ ಇನ್ನೂ ಹೆಚ್ಚು ವಿಶೇಷ. ಅದು ಹೇಗೆ ಹೇಳ್ತಾರೆ ಅಂತಂದ್ರೆ, ಈ ಶಾಲ್ಮಲಿ ನದಿ ಉತ್ತರಕ್ಕೆ ಹರಿದು ಅಲ್ಲಿ ಸಮುದ್ರಕ್ಕೆ ಹೋಗಿ ಸೇರ್ತದಲ್ಲ, ಸಮುದ್ರಕ್ಕೆ ಹೋಗಿ ಸೇರಿದಾಗ ಅದು ಉಪ್ಪು ನೀರಾಗಿಬಿಡ್ತದೆ. ಉಪ್ಪು ನೀರಾದಾಗ ಅದನ್ನು ಯಾರು ಸೇವನೆ ಮಾಡ್ತಾರೆ? ಸ್ವಚ್ಛವಾದಂತಹ ಸಿಹಿಯಾದ ನೀರಿದ್ರೆ ಅಲ್ಲೆಲ್ಲ ಜನ ಸ್ನಾನ ಮಾಡ್ತಾರೆ, ಪಾನ ಮಾಡ್ತಾರೆ. ಉಪ್ಪು ನೀರಿನ ಸಮುದ್ರಕ್ಕೆ ಹೋಗಿ ಸೇರುವಲ್ಲಿ ಅಲ್ಲಿ ಯಾರು ಸ್ನಾನ ಮಾಡ್ಲಿಕ್ಕೆ ಹೋಗೋದಿಲ್ಲ. ಆದ್ರೆ ಅಲ್ಲಿ ಏನಾಗಿದೆ ಅಂತಂದ್ರೆ, ಈ ಸಮುದ್ರ ಸೇರೋ ಜಾಗ ಇದೆಯಲ್ಲ, ಶಾಲ್ಮಲಿ ನದಿ ಸಮುದ್ರಕ್ಕೆ ಹೋಗಿ ಸೇರುವ ಜಾಗ, ಆವಾಗ ಗಂಗಾಷ್ಟಮಿ ದಿವಸ ಮಾತ್ರ ಅಲ್ಲಿ ನೀರು ಬಹಳ ಸಿಹಿಯಾಗಿರ್ತದಂತ. ಅಲ್ಲಿ ಜನರ ಒಂದು ನಂಬಿಕೆ. ಗಂಗಾ ನದಿಯ ಆಗಮನದಿಂದ ನೀರು ಸಿಹಿ ಆಗ್ತದೆ, ಅದೆಲ್ಲರಿಗೂ ಅನುಭವಕ್ಕೆ ಬಂದಿದೆ ಅಲ್ಲಿದ್ದವರಿಗೆ. ಶಾಲ್ಮಲಿ ನದಿಯ ಈ ಒಂದು ಸಮಸ್ಯೆ ಏನಿತ್ತಲ್ಲ, ಆ ಉಪ್ಪು ನೀರಿನ ಸಂಪರ್ಕದಿಂದಾಗಿ ಜನ ಅದನ್ನು ದೂರ ಇಡುವಂತಹ ಒಂದು ಸಮಸ್ಯೆ, ಅದನ್ನು ಗಂಗಾ ನದಿ ಪರಿಹಾರ ಮಾಡಿತು. ಗಂಗಾ ನದಿಯ ಸಾನ್ನಿಧ್ಯದಿಂದಾಗಿ ಆ ನೀರು ಸಿಹಿ ಆಯಿತು. ಸಮುದ್ರಕ್ಕೆ ಸೇರುವ ಜಾಗದಲ್ಲಿಯೂ ಕೂಡ ಜನ ಅದನ್ನು ಸ್ವೀಕಾರ ಮಾಡಿದರು. ಒಬ್ಬಳು ಅದನ್ನ ಸ್ವಾಮಿಗಳು, ವಾದಿರಾಜ ಸ್ವಾಮಿಗಳು ಈ ತರ ವರ್ಣನೆ ಮಾಡ್ತಾರೆ. ಒಬ್ಬಳು ಸ್ತ್ರೀ ತನ್ನ ಲಾವಣ್ಯ, ತನ್ನ ಸೌಂದರ್ಯದ ಒಂದು ಅಹಂಕಾರ, ಆಕೆ ವಯಸ್ಸಿನ ಅಹಂಕಾರ, ಗಂಡನ ಎದುರಿಗೆ ವಿವೇಕ ಶೂನ್ಯಳಾಗಿ ಮೂರ್ಖರಂತೆ ವರ್ತಿಸ್ತಾಳೆ. ಆಗ ಜನ ಅವಳನ್ನು ಬೈತಾರೆ, ತಿರಸ್ಕಾರ ಮಾಡ್ತಾರೆ. ಆದರೆ ಮತ್ತೊಬ್ಬಳು ಯಾವರಾದ್ರು ಹಿರಿಯ ಸ್ತ್ರೀ ಬಂದು ಈ ತರ ವರ್ತನೆ ಮಾಡಬಾರ್ದು ಮಗಳೇ, ಸರಿಯಾಗಿ ವರ್ತಿಸಬೇಕು, ಬಂದ ಮನೆಗೂ, ಯಾವ ಮನೆಯಿಂದ ಬಂದಿದ್ದೀಯೋ ಆ ಮನೆಗೂ, ಯಾವ ಮನೆಗೆ ಹೋಗಿದ್ದೀಯೋ ಆ ಮನೆಗೂ ಎರಡಕ್ಕೂ ತಕ್ಕಂತೆ ನಡ್ಕೊಳ್ಬೇಕು ಅಂತ ಉಪದೇಶ ಮಾಡಿದಾಗ ಅವಳ ಆ ಲಾವಣ್ಯದ, ಸೌಂದರ್ಯದ ಅಹಂಕಾರ, ವಯಸ್ಸಿನ ಹುಡುಗತನ ಎಲ್ಲ ಹೋಗಿ ಸದ್ಬುದ್ಧಿ ಬಂದು ಮುಂದೆ ಜನ ಅವಳನ್ನು ಮೆಚ್ಚುವಂತೆ ಆಗ್ತದೆ. ಅದರಂತೆ ಈ ಶಾಲ್ಮಲಿ ನದಿ ಸಣ್ಣದು. ಆ ಶಾಲ್ಮಲಿ ನದಿಗೆ ಗಂಗಾ ನದಿ ಬಂದು ತನ್ನ ಸನ್ನಿಧಾನವನ್ನು ಇಟ್ಟಿತ್ತು. ಆಗ ಶಾಲ್ಮಲಿ ನದಿ ಎಲ್ರಿಗೂ ಸೇವನೆಗೆ ಯೋಗ್ಯ ಆಯಿತು. ಹಿರಿಯ ಸ್ತ್ರೀಯೊಬ್ಬಳು ಆ ಕಿರಿಯ ಸ್ತ್ರೀಗೆ ಉಪದೇಶ ಮಾಡ್ತಾಳಲ್ಲ, ಆ ತರ ಕಿರಿಯ ಸ್ತ್ರೀ ಜಾಗದಲ್ಲಿ ಈ ಶಾಲ್ಮಲಿ ನದಿ, ಹಿರಿಯ ಸ್ತ್ರೀ ಜಾಗದಲ್ಲಿ, ಹಿರಿಯ ಮುತ್ತೈದೆ ಜಾಗದಲ್ಲಿ ಗಂಗಾ ನದಿ. ಆ ಹಿರಿಯ ಮುತ್ತೈದೆ ಕಿರಿಯ ಮುತ್ತೈದೆಗೆ ಬುದ್ಧಿ ಹೇಳುವಂತೆ, ತಿಳಿ ಹೇಳುವಂತೆ ಈ ಗಂಗಾ ನದಿ ಶಾಲ್ಮಲಿ ನದಿಯನ್ನ ಸರ್ವಜನ ಸೇವ್ಯವಾಗಿಸಿತು. ಅಲ್ಲಿನ ಲಾವಣ್ಯ ಅಂತ ಶಬ್ದ ಇದೆಯಲ್ಲ, ಅದೇ ಸಂಸ್ಕೃತದ ವೈಶಿಷ್ಟ್ಯ. ಅದೇನಂದ್ರೆ, ಲಾವಣ್ಯ ಅಂತಂದ್ರೆ ಉಪ್ಪು ನೀರು ಅಂತನೂ ಒಂದು ಅರ್ಥ, ಉಪ್ಪು ಅಂತ ಅರ್ಥ. ಇನ್ನೊಂದು ಲಾವಣ್ಯ ಅಂದ್ರೆ ಸೌಂದರ್ಯ ಅಂತ ಕೂಡ ಅರ್ಥ. ಹೀಗಿಷ್ಟೆಲ್ಲ ಇರೋದ್ರಿಂದ ಜನ ಅದನ್ನ ಸೇವನೆ ಮಾಡ್ತಾರೆ. ಆ ಸಂಸ್ಕೃತದ ಶಬ್ದಗಳ ವೈಶಿಷ್ಟ್ಯ ಏನಿದೆ ಅದನ್ನು ಕೂಡ ಉಪಯೋಗ ಮಾಡಿಕೊಂಡಿದ್ದಾರೆ ಸ್ವಾಮಿಗಳು.